Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈಗಾಗಲೇ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಅಮಿತ್ ಶಾ ಈಗ ಮಾತನಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಗರಿಗೆದರಿದ ಸರ್ಕಾರ ರಚನೆ ಕಸರತ್ತು. ಈಗಾಗಲೇ ಬಿಜೆಪಿ ಅಧ್ಯಕ್ಷ JP ನಡ್ಡಾ ಮನೆಗೆ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಮಾತುಕತೆ ಆಗ್ತಾ ಇದೆ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಮುಂದಿನ ನಡೆ ಬಗ್ಗೆ ಅಮಿತ್ ಶಾ ಮತ್ತು ನಡ್ಡಾ ಮಾತುಕತೆಯನ್ನ ಮಾಡ್ತಾರೆ. ಇದಾದ ಬಳಿಕ ಬೇರೆ ಬೇರೆ ಮೈತ್ರಿ ಪಕ್ಷಗಳನ್ನ ಒಟ್ಟಾಗಿ ಹಿಡಿದಿಟ್ಕೊಳ್ಳೋ ಬಗ್ಗೆ ಕೂಡ ಸಹಜವಾಗಿ ಚರ್ಚೆ ಆಗುತ್ತೆ. ಇದ್ರ ಜೊತೆಗೆ ಬೇರೆ ಪಕ್ಷಗಳನ್ನ ಸೆಳಿತಾರಾ ಅದಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಈಗಿರುವಂತಹ ಒಂದು ಸನ್ನಿವೇಶದಲ್ಲಿ ಬಹುಮತಕ್ಕೆ ಆ ಒಂದು ಸಂಖ್ಯೆ ಸಾಕಾದ್ರೂ ಕೂಡ ಮುಂದೆ ಸಮಸ್ಯೆ ಆಗಬಾರ್ದು. ಹೀಗಾಗಿ ಇವತ್ತು JP ನಡ್ಡಾ ಹಾಗೂ ಅಮಿತ್ ಶಾ ಒಂದು ಮಹತ್ವದ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ನಡೆ ಬಗ್ಗೆ ನಡ್ಡಾ ಜೊತೆಗೆ ಅಮಿತ್ ಶಾ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಂದೇನಾಗುತ್ತೆ ನೋಡ್ಬೇಕಾಗುತ್ತೆ. ನೋಡ್ತಾ ಇದ್ದೀರಾ ದೃಶ್ಯ. ಅಮಿತ್ ಶಾ ಈಗ JP ನಡ್ಡಾ ಅವರ ನಿವಾಸಕ್ಕೆ ತೆರಳ್ತಾ ಇದ್ದಾರೆ. ಕಾರ್ನಲ್ಲೇ ಕೂತು ದೂರವಾಣಿಯಲ್ಲೇ ಮಾತಾಡ್ತಿದ್ದಾರೆ. ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಹಜವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ದಾರೆ. ನಾಯಕರು ಕೂಡ ಸಹಜವಾಗಿ ಟೆನ್ಷನಲ್ಲಿ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ವಿಪಕ್ಷ ಆದಂಥ ಇಂಡಿಯಾ ಒಕ್ಕೂಟ ಕೂಡ ಒಂದಲ್ಲ ಒಂದು ರೀತಿಯಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೇರವಾಗಿ ಆಫರನ್ನು ಇಟ್ಟಿದೆ. JDUಗೆ ಉಪ ಪ್ರಧಾನಿ ಪಟ್ಟವನ್ನು ಕೊಟ್ಟಿದ್ರೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನದ ಆಫರನ್ನು ನೀಡಲಾಗಿದೆ. ಹೀಗಾಗಿ ಏನಾಗುತ್ತೆ ನೋಡಬೇಕಾಗತ್ತೆ. ರೈಟ್, ಮಾತಾಡ್ತೀನಿ ಅದ್ರ ಬಗ್ಗೆ. ಇದ್ರ ಜೊತೆಗೆ ಬಳ್ಳಾರಿಯ ನೂತನ ಸಂಸದರಾಗಿರುವಂಥ ತುಕಾರಾಮ್ ಅವರು ಈಗ ಗೆಲುವಿನ ನಗೆ ಬಿಡ್ತಾರೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರ. ಜೊತೆಗೆ ಮಾತನಾಡೋಣ. ತುಕಾರಾಮ್ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಸಾಕಷ್ಟು ನಿರೀಕ್ಷೆಗಳಿತ್ತು ಈ ಒಂದು ಬಳ್ಳಾರಿ ಕ್ಷೇತ್ರ ಏನಾಗುತ್ತೆ ಅಂತ. ಅಂತಿಮವಾಗಿ ಕಾಂಗ್ರೆಸ್ ನಗೆ ಬೀರಿದೆ. ಈ ಒಂದು ಗೆಲುವನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ವಿ? ನಾವೀಗ ಮಾತಾಡ್ತಾ ಇದ್ವಿ, ಅದರಲ್ಲೂ ಒಕ್ಕಲಿಗ ಭಾಗದಲ್ಲಿ ಅಷ್ಟೊಂದು ಕಾಂಗ್ರೆಸ್ಗೆ ಜನ ಕೈ ಹಿಡದೇ ಇದ್ರೂ ಕೂಡ ಅಹಿಂದ ಭಾಗದಲ್ಲಿ ಜನ ಮತ್ತೆ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದಾರೆ ಅನ್ನುವಂಥ ಮಾತನ್ನ ತಾವೇನು ಹೇಳ್ತೀರಿ? ಈ ಗೆಲುವಿನ ಕಾರಣನ ಅಥವಾ ಹೇಗೆ ವಿಶ್ಲೇಷಣೆ ಮಾಡ್ತೀನಿ ತಮ್ಮ ಗೆಲುವನ್ನು? ಖಂಡಿತವಾಗ್ಲೂ ಇವತ್ತು ಸ್ವಾತಂತ್ರ್ಯ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಒಂದು ಭಾಗಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದರು. ಜೊತೆಗೆ ನಮಗೆ ಆರ್ಟಿಕಲ್ 371J ನಮ್ಮ ಸರ್ಕಾರ UPA 2ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿ ಸಾರು, ಜೊತೆಗೆ ACC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಇವತ್ತು ನಮ್ಮ ಅಂದಿನ ಅವತ್ತು 2013ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ನಮಗೆ ಆರ್ಟಿಕಲ್ 371J ಕೊಟ್ಟು, ಇದರಿಂದಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ನಾವು ಯಶಸ್ವಿಯನ್ನು ಸಾಧಿಸಿದ್ದೀವಿ. ಜೊತೆಗೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದ ಕೊಟ್ಟಂಥ ಭರವಸೆಗಳು, ಜೊತೆಗೆ ಈ 2023ರಲ್ಲಿ ಕೊಟ್ಟಂಥ ಒಂದು ಗ್ಯಾರಂಟಿಗಳು ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಇವತ್ತು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ನಮಗೆ ಯಶಸ್ವಿಗೆ ಇವತ್ತು ಪೂರಕವಾಗಿದೆ. ತುಕಾರಾಮ್, ಮೊದಲನೇದಾಗಿ ಬಹುಶಃ BJP ಈ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಈಗಾಗಲೇ ರೆಡ್ಡಿ ಅವ್ರನ್ನ ಕೂಡ ಪಕ್ಷ ಕರ್ಕೊಂಬಂತು, ಸಾಕಷ್ಟು ಪ್ರಯತ್ನವನ್ನು ಮಾಡ್ತು, ಕೊನೆಗಳಿಗೆಲ್ಲೂ ಕೂಡ ಸಾಕಷ್ಟು ಯತ್ನವನ್ನು ಮಾಡ್ತು. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಅವರ ಪ್ರಯತ್ನ ಸಾಕಾಗಿಲ್ಲ ಅಂತಾರ ಅಥವಾ ಗ್ಯಾರಂಟಿ ಯೋಜನೆಗಳು ಕೂಡ ಫಲ ಕೊಡ್ತು ಅನ್ಸುತ್ತೆ ಆ ಭಾಗದಲ್ಲಿ? ಇಲ್ಲ, ಈಗಾಗಲೇ ತಮಗೂ ಈ ಹಿಂದೆ ಗೊತ್ತಿರಬೇಕಾದ್ರೆ ಜನಾರ್ದನ್ ರೆಡ್ಡಿ ಅವರು ಜೊತೆಗೆ ಅವರೆಲ್ಲ BJPಯಲ್ಲಿದ್ದಾಗ ಅವ್ರು ಏನು ಬಳ್ಳಾರಿಗೆ ಕೊಟ್ಟಿದ್ದಾರೆ ಅಂತೇಳಿ ತಮಗೂ ಕೂಡ ಗೊತ್ತಿದೆ. ಇವತ್ತು ಯಾವಾಗಲೂ ಕಾಂಗ್ರೆಸ್ ಭದ್ರಕೋಟೆ ಇದು ನಮಗೆ ಬಳ್ಳಾರಿ. ಇವತ್ತು ಜನ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಿಕೇತ್ ರಾಜ್ ಮೌರ್ಯ ಮಾತಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್. ನಿಕೇತ್ ವಿಶ್ ಮಾಡ್ತಾ ಇದ್ದಾರೆ ನಿಮಗೆ. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಈಗ ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ ಮತ್ತು NDA ಇಂದ ಈಗ ಸರ್ಕಾರ ರಚನೆ ಮಾಡೋದ್ರ ಬಗ್ಗೆ ಕಸರತ್ತು ನಡೀತಾ ಇದೆ. ದೆಹಲಿಯಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ಬಹಳ ಆಕ್ಟಿವ್ ಆಗಿದಾವೆ. ಹೆಡ್ ಕ್ವಾರ್ಟರ್ಸ್ ಆದಂತ ಒಂದು ಟೈಮ್ ಇದು. ಕಾಂಗ್ರೆಸ್ ಮತ್ತು BJP ನಾಯಕರ ನಿವಾಸದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇದೆ. JP ನಡ್ಡಾ ನಿವಾಸದಲ್ಲಿ ಅಮಿತ್ ಶಾ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಇಂಡಿಯಾ ಮೈತ್ರಿಕೂಟದಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಮನೆಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಔಟ್ ಅಂಡ್ ಔಟ್ ಚಾನ್ಸ್ ಇದೆ. ಈಗ ಸಂಜೆ 5 ಗಂಟೆಗೆ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಭಾರಿ ಪೈಪೋಟಿ, ಯಾರು ಕೂಡ ನಿರೀಕ್ಷೆ ಮಾಡದಂತ ನಂಬರ್ಗಳು ಇವತ್ತು ಬಂದಿರೋದು. ಒಂದ್ ಕಡೆ ಇಂಡಿಯಾ ಮೈತ್ರಿಕೂಟ, ಇನ್ನೊಂದ್ ಕಡೆ NDA ಇಂದ ಕಸರತ್ತು. NDA ಅವರಿಗೆ ಇರುವಂತಹ ಸದಸ್ಯರನ್ನ ಉಳಿಸ್ಕೊಳ್ಳುವಂಥದ್ದು, ಇನ್ನೊಂದ್ ಕಡೆ ಇಂಡಿಯಾ ಮೈತ್ರಿಕೂಟಕ್ಕೆ ತಮ್ಮ ಮೈತ್ರಿಕೂಟಕ್ಕೆ ಇನ್ನಷ್ಟು ಸದಸ್ಯರನ್ನ ಕರೆಸ್ಕೊಳ್ಳುವಂಥದ್ದು ಏನಿದೆ ಅದು. ಕಾಂಗ್ರೆಸ್ ಮತ್ತು BJP ನಾಯಕರ ನಿವಾಸಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳು ಆಗ್ತಾ ಇದೆ. ಲೋಕ ಲೆಕ್ಕಾಚಾರ ದಿಲ್ಲಿಯಲ್ಲಿ ಈಗ ನಂಬರ್ ಗೇಮ್ ಜೋರಾಗ್ತಾ ಇದೆ. ಇದರ ನಡುವೆ ನಾವು ಗಮನಿಸಬಹುದು 297 ಇತ್ತು ಲೀಡ್ NDA, ಅದು ಈಗ 296 ಆಗಿದೆ. ಇನ್ನೊಂದ್ ಕಡೆ INDIA 228 ಲೀಡ್ ನಲ್ಲಿದೆ.
ಜಯರಾಮ್ ರಮೇಶ್ ಸೇರಿ ಹಲವಾರು ನಾಯಕರು, ಕಾಂಗ್ರೆಸ್ನ ನಾಯಕರು ಈಗ ಮೀಟಿಂಗ್ ಮಾಡ್ತಾ ಇದ್ದಾರೆ. ಲೋಕ ಲೆಕ್ಕಾಚಾರದಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ನಿತೀಶ್ ಕುಮಾರ್ ಹಾಗೇನೆ ಚಂದ್ರಬಾಬು ನಾಯ್ಡು ಇಬ್ಬರ ಮೇಲೆ ಕಣ್ಣಿದೆ. ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ನಾಯಕರುಗಳು ಒಬ್ಬರಾದ ಮೇಲೆ ಒಬ್ರು ಆಗಮಿಸ್ತಾ ಇದ್ದಾರೆ. ಎರಡೂ ದೃಶ್ಯಗಳನ್ನ ಅಫ್ಕೋರ್ಸ್ ಅವಿನಾಶ್, ಒಂದ್ ಕಡೆಗೆ ಅಮಿತ್ ಶಾ ಅವರು ಈಗಾಗಲೇ ಮಾತಾಡ್ತಿದ್ದಾರೆ. ಅದರ ಜೊತೆಗೆ ಇವನ್ ರಾಹುಲ್ ಗಾಂಧಿ ಅವ್ರ ನಿವಾಸದಲ್ಲೂ ಕೂಡ ಸರಣಿ ಸಭೆ ನಡೀತಾ ಇದೆ. ಪ್ರಿಯಾಂಕಾ ಗಾಂಧಿ ಅವ್ರ ನಿವಾಸದಲ್ಲಿ ಸರಣಿ ಸಭೆ ನಡೀತಾ ಇದೆ. ಸಹಜವಾಗಿ ಸರ್ಕಾರ ಫಾರ್ಮ್ ಮಾಡೋ ನಿಟ್ಟಿನಲ್ಲಿ ಈ ಎಲ್ಲ ಪ್ರಯತ್ನಗಳು ನಡೀತಾರೆ. ಕೊನೆಯದಾಗಿ ನಿಖೇತ್ ಮತ್ತು ವಿನಯ್, ಈ ಒಂದು ವಿಚಾರದಲ್ಲಿ ಏನು ತಾವು ಹೇಳೋದಕ್ಕೆ ಬಯಸ್ತೀರಿ? ಅಫ್ಕೋರ್ಸ್ ನೀವೀಗ ಆರ್ಗನೈಸೇಷನ್ಸ್ ವಿಚಾರಕ್ಕೆ ಆರ್ಗನೈಸರ್ ಇದ್ರ ಬಗ್ಗೆ ಕೂಡ ಮಾತನಾಡಿದ್ರಿ. ವೆರಿ ಶಾರ್ಟ್ಲಿ, ಸಮಯದ ಅಭಾವ ಇದೆ, ಏನು ಹೇಳ್ತೀರಿ? ಇಲ್ಲ, ಆಗಲೇ ನಾನು ಹೇಳಿದ್ದಕ್ಕೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇವರು ನನ್ನ ಮೇಲೆ ಕೂಗಾಡಿದ್ರು. ನಾನು ಹೇಳಲಿಕ್ಕೆ ಬಯಸ್ತೀನಿ ನೋಡಿ, May 23 editorial published on May 23. Very shortly. Without strong leadership and effective delivery at regional level, Prime Minister Modi's charisma and Hindutva as an ideological glue would not be sufficient to win India. ಈ ಮಾತುಗಳನ್ನು ಯಾರು ಹೇಳಿರೋದು? ಸಂಘ ಪರಿವಾರದ ಆರ್ಗನೈಸರ್ ಪತ್ರಿಕೆಯಲ್ಲಿ ಸಂಘ ಪರಿವಾರ ಹೇಳಿದೆ. ನಾನೇನು ಈ ಕ್ಷಣಕ್ಕೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ನನಗನ್ಸುತ್ತೆ ಇವರು ಯಾವ ಜೆಡಿಯು ನಾಯಕರನ್ನ ಸಂಘವನ್ನ ತರ್ತಕ್ಕಂಥ ಕೆಲಸವನ್ನ ಮುಂದಿನ ದಿನದಲ್ಲಿ ಮಾಡಬಾರ್ದು. ಇದು www.organizer.org ನಲ್ಲಿ ಬಂದಿರೋದಲ್ಲ, ದೆಹಲಿಯ ಒಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದಿರೋ ಕ್ಲಿಪ್ ಇಟ್ಕೊಂಡು ನನ್ನ Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.